ನಮಸ್ಕಾರ ಸ್ನೇಹಿತರೆ, ನೀತಿ ದರ್ಶನ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯುನೈಟೆಡ್ ನೇಷನ್ಸ್ನಲ್ಲಿ ಭಾಷಣ ಕೊಡಲು ಬಂದ ಪ್ರಧಾನಿ ಎದುರಲ್ಲೇ ಖಾಲಿ ಕುರ್ಚಿಗಳು. ಇದೊಂದು ಸಾಮಾನ್ಯ ಘಟನೆನಾ ಅಥವಾ ಜಾಗತಿಕ ಎಚ್ಚರಿಕೆನಾ? ಅಥವಾ ಗಾಜಾದ ಘಟನೆಗಳ ಪರಿಣಾಮವಾಗಿ ಜಗತ್ತಿನ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ತಿರುಗಿಬಿಟ್ಟಿವೆಯಾ? ಯುಎನ್ನಲ್ಲೇ ನಡೆದ ಬಹಿಷ್ಕಾರದ ಹಿಂದಿನ ಸತ್ಯವೇನೋ? ಅಲ್ಲದೆ ಯುದ್ಧ ಭಾಷಣ, ಸೈಕಲಾಜಿಕಲ್ ವಾರ್ ಮತ್ತು QR ಕೋಡ್ಗಳು ಯುನೈಟೆಡ್ ನೇಷನ್ಸ್ ವೇದಿಕೆ ಯುದ್ಧಭೂಮಿಯಾಗಿತ್ತಾ? ಸ್ನೇಹಿತರೆ, ಯಾವಾಗಲಾದರೂ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಾಮಿನ್ ನೆತನ್ಯಾಹು ಯುನೈಟೆಡ್ ನೇಷನ್ಸ್ನಲ್ಲಿ ಭಾಷಣ ಮಾಡಲು ಹೋಗಿದ್ರೆ ಅಲ್ಲಿ ಯಾವಾಗಲೂ ಎಪಿಕ್ ದೃಶ್ಯಗಳು ಕಾಣಿಸುತ್ತವೆ. ಇವತ್ತು ಕೂಡ ಅದೇ ರೀತಿ ಒಂದು ಅಚ್ಚರಿ ಮೂಡಿಸುವ ದೃಶ್ಯ ಜಗತ್ತಿನ ಮುಂದೆ ಬಂದಿದೆ. ಇವತ್ತು ಇಡೀ ಜಗತ್ತು ಚರ್ಚೆ ಮಾಡ್ತಾ ಇರೋದು ಏನಂದ್ರೆ, ನೆತನ್ಯಾಹು UN ಜನರಲ್ ಅಸೆಂಬ್ಲಿಯಲ್ಲಿ ಭಾಷಣ ಕೊಡೋದಕ್ಕೆ ಬಂದಾಗ ಹಾಲ್ನಲ್ಲೇ ಬಹಳಷ್ಟು ಖಾಲಿ ಕುರ್ಚಿಗಳು ಕಾಣಿಸ್ಕೊಂಡ್ವು. ಕಾರಣ ಏನು ಅಂದರೆ, ನೆತನ್ಯಾಹು ಭಾಷಣ ಶುರು ಮಾಡುವಷ್ಟರಲ್ಲಿ ಅನೇಕ ದೇಶಗಳ ಪ್ರತಿನಿಧಿಗಳು ಆ ಸಭೆಯನ್ನು ಬಹಿಷ್ಕರಿಸಿ ಹೊರಗೆ ನಡೆದು ಹೋದರು. ಅವರ ಮಾತೇನು ಅಂದರೆ, ಗಾಜಾದಲ್ಲಿ ನಡೆಯುತ್ತಾ ಇರೋ ಪರಿಸ್ಥಿತಿ ಅಷ್ಟೊಂದು ಭೀಕರವಾಗಿದೆ, ನೆತನ್ಯಾಹು ಮಾತನಾಡುವುದನ್ನೇ ಕೇಳಲು ನಾವು ಸಿದ್ಧರಿಲ್ಲ. ಗಾಜಾದಿಂದ ಬರುತ್ತಿರುವ ಚಿತ್ರಗಳು, ವರದಿಗಳು ಇಡೀ ಜಗತ್ತನ್ನೇ ಕಂಗೇಡಿಸಿವೆ. ಇದಕ್ಕೆ ಕಾರಣವಾಗಿ ಸ್ನೇಹಿತರೆ, ಒಂದೊಂದಾಗಿ ಹಲವು ಯುರೋಪಿಯನ್ ದೇಶಗಳು ಪ್ಯಾಲೆಸ್ಟೈನನ್ನು ಒಂದು ಸ್ವತಂತ್ರ ದೇಶವಾಗಿ ನಾವು ಮಾನ್ಯತೆ ಕೊಡುತ್ತೇವೆ ಎಂದು ಘೋಷಣೆ ಮಾಡಿವೆ. ಹೇಗೆ ಬಹಿಷ್ಕಾರ ನಡೆಯಿತು ಅನ್ನೋದನ್ನು ಸ್ಪಷ್ಟವಾಗಿ ಕಾಣಬಹುದು. ಕ್ಯಾಮರಾ ಝೂಮ್ ಔಟ್ ಮಾಡಿದಾಗ UN ಹಾಲ್ನಲ್ಲಿನ ಖಾಲಿ ಆಸನಗಳು ಎಲ್ಲರ ಗಮನ ಸೆಳೆದವು. ಇಲ್ಲೊಂದು ಪ್ರಶ್ನೆ ಬರ್ಬೋದು, ಭಾರತವು ಇದರಲ್ಲಿ ಭಾಗಿಯಾಗಿತ್ತಾ? ಇಲ್ಲ, ಸಾಮಾನ್ಯವಾಗಿ ಭಾರತ ಇಂಥ ಬಹಿಷ್ಕಾರಗಳಲ್ಲಿ ಭಾಗವಹಿಸುವುದಿಲ್ಲ. UN ಕಾರ್ಯನಿರ್ವಹಣೆಯಲ್ಲಿ ಭಾರತ, ಅಮೆರಿಕ, UK ಇಂಥ ದೊಡ್ಡ ದೇಶಗಳಿಗೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಆದರೆ ಅನೇಕ ಆಫ್ರಿಕಾ ದೇಶಗಳು, ಯುರೋಪ್ನ ಕೆಲವು ರಾಷ್ಟ್ರಗಳು ಮತ್ತು ಲ್ಯಾಟಿನ್ ಅಮೆರಿಕದ ಪ್ರತಿನಿಧಿಗಳು ನೆತನ್ಯಾಹು ಮಾತನಾಡಲು ಬಂದ ತಕ್ಷಣವೇ ಸಭೆಯಿಂದ ಹೊರನಡೆದರು. ಆದರೆ ಸ್ನೇಹಿತರೆ, ನೆತನ್ಯಾಹು ಅವರ ಪ್ಲಾನ್ UNನಲ್ಲಿರುವ ದೇಶಗಳನ್ನು ಒಪ್ಪಿಸುವುದು ಅಂತಲ್ಲ. ಅವರಿಗದು ಸಾಧ್ಯವೂ ಇರಲಿಲ್ಲ. ಅವರು ಮಾಡಿದ್ದೇನೆಂದರೆ, ಇಸ್ರೇಲ್ನ ಗುಪ್ತಚರ ಸಂಸ್ಥೆಗಳಿಗೆ ಒಂದು ವಿಶೇಷ ಆದೇಶ ಕೊಟ್ಟರು. ಅವರ ಭಾಷಣವನ್ನು ಗಾಜಾ, ವೆಸ್ಟ್ ಬ್ಯಾಂಕ್ ಮತ್ತು ಪ್ಯಾಲೆಸ್ಟೈನ್ ಪ್ರದೇಶಗಳಲ್ಲಿ ಲೈವ್ ಪ್ರಸಾರ ಮಾಡಬೇಕು ಅಂತ. UNನಲ್ಲಿಯೇ ನೆತನ್ಯಾಹು ಸ್ಪಷ್ಟವಾಗಿ ಹೇಳಿದರು, ನಾನು ಇಲ್ಲಿ ಏನು ಮಾತನಾಡ್ತೀನೋ ಅದೆಲ್ಲವನ್ನು ಗಾಜಾ ಮತ್ತು ಪ್ಯಾಲೆಸ್ಟೈನ್ ಜನರು ನೇರವಾಗಿ ನೋಡುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ಇಂತಹ ಹೊಸ ಇಂಟ್ರೆಸ್ಟಿಂಗ್ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ವಿಷಯ ಜೊತೆಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.